ಆರ್ ಟಿ ಐ ಕಾಯ್ದೆ ಅಂತ ಹೇಳಿರೋದು ಬರೀ ಕಾರ್ಯಕರ್ತರಿಗೆ ಅಂತ ಅಲ್ಲ, ಸಾಮಾನ್ಯರಿಗೋಸ್ಕರನೇ ಬಂದಿರೋವಂಥದ್ದು. ಸಾರ್ವಜನಿಕ ಇಲಾಖೆಗಳಿರೋದು. ನಾವೇನು ಯಾರ್ದೋ ಒಂದು ಮನೆಗೆ ಕೆಲಸಗಳಿಗೆ ಅಥವಾ ಮನೇಲಿ ಎಷ್ಟು ಚಿನ್ನ ಬೆಳ್ಳಿ ಇಟ್ಟಿದ್ದೀರ ಅಂತ ಕೇಳೋವಂಥದ್ದು ನಾವು ಯಾರೂ ಮಾಡೋದಿಲ್ಲ. ನಾವು ಕೇಳೋದು ನಮ್ಮ ಪಬ್ಲಿಕ್ ಮನಿ, ಅಂದರೆ ನಾವು ಕಟ್ಟಿರೋವಂಥ ಕರ, ಅದರಿಂದ ನಡೀತಾ ಇರೋ ಸರ್ಕಾರ ಹೇಗೆ ನಮ್ಮ ಹಣನ ಬಳಕೆ ಮಾಡ್ತಾ ಇದೆ, ನಮಗೋಸ್ಕರ ಎಷ್ಟು ಬಳಕೆ ಮಾಡ್ತಾ ಇದೆ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರನೇ ಈ ಕಾನೂನನ್ನು ಬಳಸ್ತಾ ಇರೋದು. ಪ್ರಮುಖವಾಗಿ ಹೇಳಬೇಕು ಅಂದರೆ ಸೆಕ್ಷನ್ 41B ಏನಿದೆ, 17 ಪಾಯಿಂಟ್ ಇದೆ. ಆ 17 ಪಾಯಿಂಟ್ನ ಕೊಟ್ಬಿಟ್ರೆ ಯಾರೂ ಕೂಡ ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅರ್ಜಿ ಹಾಕುವಂಥ ಪ್ರಮೇಯ ತುಂಬ ಕಮ್ಮಿ ಬರುತ್ತೆ. ಅದರಲ್ಲಿ ನಮ್ಮ ಸರತಿ ಬರೋ ಅಷ್ಟರಲ್ಲಿ ಇನ್ನೂ 1 ವರ್ಷ, 1.5 ವರ್ಷ ಅಷ್ಟು ಸಮಯ ಸಿಗುತ್ತೆ. ಅಷ್ಟೊತ್ತಿಗೆ ಈ ಮಾಹಿತಿ ನಮಗೆ ಬೇಕಾಗುತ್ತೋ ಬೇಕಾಗಲ್ಲೋ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಿಜವಾಗ್ಲೂ ಅದು ತುಂಬಾ ವೀಕ್ ಆಗ್ತಾ ಇದೆ. ಮೊದಲು ನಮಗೇನಿತ್ತು ಅಂತ ಹೇಳಿದ್ರೆ 30 ದಿನದ ಒಳಗಡೆ ನಮಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನೇರವಾಗಿ ಮಾಹಿತಿ ಆಯೋಗಕ್ಕೆ ನಾವು ಬರಿಬೋದಿತ್ತು, ದೂರು ಕೊಡ್ಬೋದಿತ್ತು. ಆದರೆ ಈಗ ಕಡ್ಡಾಯವಾಗಿ ನಾವು ಮೊದಲ ಮೇಲ್ಮನವಿ ಸಲ್ಲಿಸಿ ಅಲ್ಲಿ 1 ತಿಂಗಳಾದಮೇಲೆ ನಾವು ಆಯೋಗಕ್ಕೆ ಹೋಗೋ ಅಂಥ ಪ್ರಮೇಯ ಈಗಿದೆ, ಕಡ್ಡಾಯವಾಗಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಅಧಿಕಾರಿಗಳಿಗೂ ಗೊತ್ತಿದೆ 60 ದಿನ ಸಲೀಸಾಗಿ ಸಿಕ್ಬಿಡುತ್ತೆ ಮಾಹಿತಿ ಕೊಡದೇ ಇರೋವಂಥ ಅವಕಾಶಗಳು. ನಾವು ತುಂಬ ಪ್ರಮುಖವಾಗಿ ಯಾವ ಮಾಹಿತಿ ಕೇಳ್ತಾರೋ ಅದನ್ನು ಕೊಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಈ ಉಡಾಫೆ ಅಥವಾ ಆ ಲೀಷರ್ ಪೀರಿಯಡ್ 60 ದಿನ ಕೊಟ್ಟು ಆಮೇಲೆ ಮಾಹಿತಿ ಆಯೋಗದಲ್ಲಿರುವಂಥ ಸಾವಿರಾರು, 5,000, 10,000 ಅಂತ ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ನಮ್ಮ ಸರತಿ ಬರೋ ಅಷ್ಟರಲ್ಲಿ ಇನ್ನೂ 1 ವರ್ಷ, 1.5 ವರ್ಷ ಅಷ್ಟು ಸಮಯ ಸಿಗುತ್ತೆ. ಅಷ್ಟೊತ್ತಿಗೆ ಈ ಮಾಹಿತಿ ನಮಗೆ ಬೇಕಾಗುತ್ತೋ ಬೇಕಾಗಲ್ಲೋ ನಮಗೆ ಗೊತ್ತಿರಲ್ಲ. ಹಾಗಾಗಿ ನಿಜವಾಗ್ಲೂ ಅದು ತುಂಬಾ ವೀಕ್ ಆಗ್ತಾ ಇದೆ. ಖಂಡಿತ ಆರ್ ಟಿ ಐ ಕಾಯ್ದೆ ಅಂತ ಹೇಳಿರೋದು ಬರೀ ಕಾರ್ಯಕರ್ತರಿಗೆ ಅಂತ ಅಲ್ಲ, ಸಾಮಾನ್ಯರಿಗೋಸ್ಕರನೇ ಬಂದಿರೋವಂಥದ್ದು. ಏಕೆಂದರೆ ಪ್ರತಿಯೊಂದೂ ಗೌಪ್ಯ ಅಂತ ಹೇಳಿದ್ದು, ಗೌಪ್ಯವಾಗಿರೋದು ಏನೂ ಇಲ್ಲ. ಸಾರ್ವಜನಿಕ ಇಲಾಖೆಗಳಿರೋದು. ನಾವೇನು ಯಾರ್ದೋ ಒಂದು ಮನೆಗೆ ಕೆಲಸಗಳಿಗೆ ಅಥವಾ ಮನೇಲಿ ಎಷ್ಟು ಚಿನ್ನ ಬೆಳ್ಳಿ ಇಟ್ಟಿದ್ದೀರ ಅಂತ ಕೇಳೋವಂಥದ್ದು ನಾವು ಯಾರೂ ಮಾಡೋದಿಲ್ಲ. ನಾವು ಕೇಳೋದು ನಮ್ಮ ಪಬ್ಲಿಕ್ ಮನಿ, ಅಂದರೆ ನಾವು ಕಟ್ಟಿರೋವಂಥ ಕರ, ಅದರಿಂದ ನಡೀತಾ ಇರೋ ಸರ್ಕಾರ ಹೇಗೆ ನಮ್ಮ ಹಣನ ಬಳಕೆ ಮಾಡ್ತಾ ಇದೆ, ನಮಗೋಸ್ಕರ ಎಷ್ಟು ಬಳಕೆ ಮಾಡ್ತಾ ಇದೆ, ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾತ್ರನೇ ಈ ಕಾನೂನನ್ನು ಬಳಸ್ತಾ ಇರೋದು.